ಇವತ್ತು ನಾವು ವರಮಹಾಲಕ್ಷ್ಮಿ ಡೆಕೋರೇಷನ್ನ ಫುಲ್ಲು ರಿಮೂವ್ ಮಾಡುವಂತಹ ಪರಿಸ್ಥಿತಿ ಬಂತು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇ 3 ಆಫ್ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಸುಸ್ವಾಗತ. ಡೇ 2 ಅಲ್ಲಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದು. ನೋಡ್ಬೋದು, ಟೋಟಲ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿತ್ತು. ಇವತ್ತು ಬಿಚ್ಚೋ ಪರಿಸ್ಥಿತಿ ಏನಕ್ಕೆ ಬಂತು ಅಂದರೆ ಅದು ಸರಿಯಾಗಿ ಹಾಕಿರಲಿಲ್ಲ, ಸ್ವಲ್ಪ ಕ್ರಾಸ್ ಇತ್ತು. ಅದಕ್ಕೋಸ್ಕರ ಅದನ್ನು ಸ್ಟ್ರೈಟ್ ಮಾಡೋಕ್ಕೆ ತೆಗ್ದು ತಿರ್ಗಾ ಕರೆಕ್ಟ್ ಮಾಡ್ದೋ. ನೋಡ್ಬೋದು, ಇದು ಬ್ಯಾಕ್ಗ್ರೌಂಡು. ಲಾಸ್ಟ್ ಪಾರ್ಟಲ್ಲಿ ಇದನ್ನು ಬಿಚ್ಚಿದ್ದು. ಇದಕ್ಕೆ ಥರ್ಮೋಕಾಲ್ನ ಸುತ್ತಬಿಟ್ಟು ಅದ್ರ ಮೇಲೆ ಹೂವು ಚುಚ್ಚುತ್ತೀವಿ. ನೋಡ್ಬೋದು, ಫುಲ್ಲು ಸುತ್ಕೊಂಡಿದ್ದೀವಿ ಆಯಿತಾ. ಫುಲ್ಲು ಆಗಿದೆ. ಇದ್ರ ಮೇಲೆ ಹೂವನ್ನು ಚುಚ್ತೀವಿ. ಇನ್ನು ಈಗಲೇ ಚುಚ್ಚಲ್ಲ. ನೋಡ್ಬೋದು, ಇದಕ್ಕೆ 5 ಪೈಪ್ಗಳನ್ನ ನಮ್ಮ ಪಪ್ಪ ಕಟ್ಟಿತ್ತು ಆಯಿತಾ. ನಾನು ಸ್ಕೂಲಿಗೆ ಹೋಗಿದ್ದೆ ಆ ಟೈಮಲ್ಲಿ. ನೋಡ್ಬೋದು, ಇಲ್ಲಿ ಮೇಲ್ಗಡೆನೂ ಅಷ್ಟೇ ಮೇಲ್ಗಡೆ ಪೈಪ್ನ ಕಟ್ಟಿತ್ತು. ಅಂದರೆ ಕಟ್ಟಿರಲಿಲ್ಲ, ಸುಮ್ಮನೆ ನೋಡ್ಬೋದು. ಈಗ ಬ್ಯಾಕ್ಗ್ರೌಂಡ್ನ ಕಟ್ಟಿದ್ದಾಗಿದೆ, ಕಟ್ತಾಯಿತೆ ನಮ್ಮ ಪಪ್ಪ. ಇವತ್ತು ಇಲ್ಲಿವರೆಗೂ ಡೆಕೋರೇಷನ್ ಮುಗಿದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಡೇ 4ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.